ವೇದಾಂತು ನಿನ್ ಕ್ಯಾಬಿನಲ್ಲಿ ಎಲ್ಲೋ ಅಮೂಲ್ಯದ ಫೋಟೋನೇ ಇಲ್ವಲ್ಲ? ಯಾಕಪ್ಪ ಹಾಗೆ ನಿಂತಿದ್ಯಾ? ಏನಿಲ್ಲ ಅಜ್ಜಿ. ಅಜ್ಜಿನ ಅಲ್ಲ ಮೇಡಮ್ ಮೇಡಮ್. ಹಾ, ಏನು ಇಲ್ದೆ ನಗೋದಕ್ಕೆ ನಿನಗೇನಾರ ಹುಚ್ಚ? ಅಜ್ಜಿ ಇವರು ಸ್ವಲ್ಪ ಹಾಗೇನೆ, ಹೊತ್ತಿಲ್ಲ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನಗ್ತಿರ್ತಾರೆ. ಅಜ್ಜಿ ಕೇಳಿದ್ದನ್ನೇ ನೀವು ಇಂಡೈರೆಕ್ಟ್ ಆಗಿ ಹೇಳಿದ್ರಿ ಅಷ್ಟೇ. ಇಂಥವ್ರನ್ನೆಲ್ಲ ಯಾಕೋ ಜೊತೆಲಿ ಇಟ್ಕೊಂಡಿದ್ಯಾ ವೇದಾಂತು? ಸುಮ್ಮನೆ ರಿಸ್ಕ್ ಅಲ್ವಾ? ಇಲ್ಲ ಅಜ್ಜಿ, ನಮಗೆಲ್ಲ ಅಭ್ಯಾಸ ಆಗೋಗಿದೆ. ಸ್ವಲ್ಪ ಕ್ರ್ಯಾಕ್ ಬಟ್ ಒಳ್ಳೆ ಕೆಲ್ಸಕರ. ಬೈದ್ರಾ ಹೊಗಳಿದ್ರಾ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಜೀವನ ಇಡೀ ಕನ್ಫ್ಯೂಷನ್ನೇ ಆಗೋಯ್ತು. ಒಳ್ಳೆ ಬಾಸು, ಒಳ್ಳೆ ಜೊತೆಗಾರರು ಸಿಕ್ಕಿದ್ದಾರೆ ನಿನಗೆ. ಸ್ವಲ್ಪ ನೆಟ್ಟಿಗಿರೋದನ್ನ ಕಲ್ತ್ಕೊಳ್ಳೋ. ಆಯ್ತು ಮೇಡಮ್. ಹಾಗೆ ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ನೀನು ಸಾವಿನ ಮನೆಗೆ ಹೋಗ್ಬೇಡ. ಅಲ್ಲೂ ಇದೇ ರೀತಿ ದತ್ಬಿಟ್ರೆ ಸತ್ತೋರ ಜೊತೆ ನೀನು ಸಾಯಿಸ್ಬಿಡ್ತಾರೆ ಅಷ್ಟೇ. ಕೇಳಿ ಕೇಳಿ ಬಾಚ್ಗೆ ಅಜ್ಜಿ ಡೈಲಾಗ್ ಓಡಿದೆ ಬಿಡ್ತಾರ. ಕಾಲ ಟೈಮಲ್ಲಿ ನಗೋನು ಪದನೆ ಮರ್ತು ಹೋಗ್ತಾರೆ ಬಿಡಿ ಅಜ್ಜಿ. ಅದ ಹಾಗಿರ್ಲಿ, ನೀನ್ ಫೋಟೋ ಯಾಕೆ ಇಟ್ಟಿಲ್ಲ ಅದನ್ನ ಹೇಳು. ಅಜ್ಜಿ ಅದು ಆಕ್ಚುಲಿ ಅಜ್ಜಿ ಅದು ನಮ್ಮಿಬ್ಬರ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿರೋದ್ರಿಂದ ಫೋಟೋ ಎಲ್ಲೂ ಹಾಕೊಂಡಿಲ್ಲ. ಪರವಾಗಿಲ್ಲ ಕಣೆ, ಹುಡುಗನ್ನ ಚೆನ್ನಾಗಿ ಟ್ರೈನ್ ಮಾಡಿದ್ಯಾ. ಇದೆಲ್ಲ ನಿಂದೆ ಐಡಿಯಾ ಅನ್ಸುತ್ತೆ. ಇವನು ನಿನ್ ಮಾತೆ ಕೇಳ್ತಾನೆ ಅಂತಾಯ್ತು. ಇಷ್ಟು ದಿನ ಯಾರ ಮಾತು ಕೇಳ್ತಿರ್ಲಿಲ್ಲ, ಇನ್ಮೇಲೆ ಎಲ್ಲರ ಮಾತು ಕೇಳಬೇಕಾಗುತ್ತಾ ಅಂತ ಡೌಟ್. ಇವ್ರದು ಬೇರೆ ಲೆವೆಲ್ ಲವ್ ಅಜ್ಜಿ. ಶೋ ಆಫ್ ಎಲ್ಲ ಮಾಡಲ್ಲ, ಸಿನ್ಸಿಯರ್ ಆಗಿ ಪ್ಯೂರ್ ಆಗಿ ಲವ್ ಮಾಡ್ತಾ ಇದ್ದಾರೆ. ದಿನ ಮೀಟ್ ಆಗ್ತಾರೆ, ಒಟ್ಟಿಗೆ ಕೆಲಸ ಮಾಡ್ತಾರೆ. ಮತ್ಯಾಕೆ ಫೋಟೋ ಎಲ್ಲ ಬೇಕು ಅಂತ ಇವ್ರ ಲೆಕ್ಕಾಚಾರ. ಸುಮ್ಮನೆ ಅದೆಲ್ಲ ಆಗಲ್ಲ. ಲವ್ ಅಲ್ಲಿ ಎಂತ ಲೆಕ್ಕಾಚಾರನೇ. ಫೋಟೋ ತಗೊಳ್ಳೋದು ಶೋಕಿಗಲ್ಲ. ಮುಂದೊಂದು ಹಳೆ ಫೋಟೋ ನೋಡಿದಾಗ ನಾವು ಹಾಗಿದ್ವಾ ಅಂತ ಖುಷಿ ಪಡ್ಬೋದು. ನೀವು ಹೇಳೋದು ಕರೆಕ್ಟೇ ಅಜ್ಜಿ. ಇನ್ನೊಂದು ದಿನ ಫೋಟೋಶೂಟ್ ಮಾಡಿಸ್ತಾರೆ ಬಿಡಿ. ಅದಕ್ಕೆ ಇನ್ನೊಂದು ದಿನ ಯಾಕೋ ಕಾಯ್ಬೇಕು? ಅದನ್ನ ಈಗಲೇ ಮಾಡ್ಬೋದಲ್ವಾ? ಏನೋ ಈಗ್ಲಾ? ಅದು ಇಲ್ಲ. ನೀನೇಕೋ ಮಾತಾಡ್ತೀಯಾ ಹುಚ್ಚ? ಸುಮ್ಮನೆ ನಿಂತ್ಕೋ. ವೇದಾಂತು, ನೀನು ಇವಳ ಜೊತೆ ನಿಂತ್ಕೋ. ಸಾರ್ಥಕ್, ನೀನ್ ಮೊಬೈಲಲ್ಲೇ ಫೋಟೋ ತಗೋ. ಸರಿ, ಇಬ್ಬರು ಒಟ್ಟಿಗೆ ಅಂದ್ಕೊಳ್ಳಿ. ಬನ್ನಿ. ನಗಬೇಡ ಆದ್ರೂ ನಗ್ತಿಲ್ಲ ಹುಚ್ಚ ನನ್ ಮಗನೇ. ವೇದಾಂತು, ಯಾಕೋ ಹೀಗೆ ನಿಂತಿದ್ಯಾ? ಹಿಡ್ಕೊಳ ಅವಳ. ಅಜ್ರಂಗಿ, ನೀನೇನಾದ್ರೂ ತಪಸ್ಸೆ ಕೂತ್ಬಿಟ್ಟಿದ್ಯಾ ಹೇಗೆ? ಇದೆಲ್ಲ ಕಾಣ್ತಿಲ್ವಾ ನಿನಗೆ? ಅಣ್ಣ ಚಿಕ್ಕೋ. ಕೈಯಲ್ಲ, ಹೆಗಲ ಮೇಲೆ.
ಕೊಡ್ಬೇಕಾಗಿತ್ತು ವೇದಾಂತ. ಇದು ಫೋರ್ಸ್ ಕೊಡೋ ರೀತಿನೇನು? ಅವಳು ನಿನ್ನ ಹುಡುಗಿ ಕಣೋ, ಈ ಹೊಚ್ಚಿನ ಹುಡುಗಿ ಅಲ್ಲ. ಸೊಂಟ ಹಿಡ್ಕೊಳ. ಕಾಲದಲ್ಲೆಲ್ಲ ಹೀಗಿರ್ಲಿಲ್ಲಪ್ಪ. ಪ್ರೀತಿಸೋದಿರ್ಲಿ, ನಿಶ್ಚಿತಾರ್ಥದಲ್ಲೂ ಮುಖ ನೋಡ್ಕೊಳಕ್ ಬಿಡ್ತಿರ್ಲಿಲ್ಲ. ಮದುವೆ ದಿನನೇ ಮುಖ ನೋಡ್ಬೇಕು. ಅವಳು ಚೆನ್ನಾಗಿರ್ಲಿ, ಚೆನ್ನಾಗಿಲ್ದೆ ಹೋಗ್ಲಿ, ಇಷ್ಟ ಆಗ್ಲಿ ಆಗದೆ ಇರ್ಲಿ, ಸಾಯೋವರೆಗೂ ಅವ್ರ ಜೊತೆನೇ ಜೀವನ. ಆದ್ರೆ ನಿಮ್ ಕಾಲನೇ ಬೇರೆ. ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀರಾ, ಒಟ್ಟಿಗೆ ಇದ್ದೀರಾ, ಯಾವಾಗ್ಲೂ ಹೀಗೇ ಇರಿ. ನೋಡಿ, ಆದಷ್ಟು ಬೇಗ ಇಬ್ರು ಮನೆಯಲ್ಲಿ ವಿಷಯ ತಿಳಿಸ್ಬಿಡಿ. ನೀನೇನು ಯೋಚನೆ ಮಾಡಬೇಡ ಕಣ. ನಿಮ್ಮಮ್ಮ ಏನಾದರೂ ಕೊಯ್ಯ ಅಂದ್ರೆ ನಾನು ಮಾತಾಡ್ಕೊತೀನಿ. ಅಮೂಲ್ಯ, ನಮ್ಮ ಹುಡುಗ ಹೊರಗೆ ಮಾತ್ರ ಮುಳ್ಳು, ಆದ್ರೆ ಅವನ ಮನಸ್ಸು ತುಂಬಾ ಮೃದು. ಹಲಸಿನ ತರ. ಹೆತ್ತೋರಿಗೆ ಹೆಗ್ನಾ ಮುದ್ದು. ಏನೇ ಯೋಚನೆ ಮಾಡ್ತಾ ಇದೀಯಾ? ಗೊತ್ತಾಯ್ತಾ? ಹಾ ಅಜ್ಜಿ, ಗೊತ್ತಾಯ್ತು. ಸರಿ, ನಾವಿನ್ನು ಬರ್ತೀವಿ. ಕಾರ್ ಹತ್ಸೋಕೆ ಬರೋ ಅವಶ್ಯಕತೆ ಇಲ್ಲ, ನೀನು ನಾವೇ ಹೋಗ್ತೀವಿ. ನಡಿ. I'm sorry. Hello. ಏನಾಯ್ತು? I'm sorry again. ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯಾ? ಅದು ಆಗಲೇ ಫೋಟೋ ಪೋಸ್ಟ್ ಮಾಡ್ಬೇಕಾದ್ರೆ ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಇದನ್ನೆಲ್ಲ ನೀನು ನಿಮ್ಮ ಅಜ್ಜಿಗೋಸ್ಕರ ಮಾಡ್ತಿದ್ಯಾ ಅಂತ ನಮಗೂ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ದಿಸ್. ನಿನ್ನ ಜಾಗದಲ್ಲಿ ನೀನು ಯಾರಿದ್ದಿದ್ರೋ ಇದಕ್ಕೆ ಒಪ್ಕೋತಿರಲಿಲ್ಲ. That's really sweet of you. That's really sweet of you. That's really sweet of you. ये हरे मत की कोड़े ये ಅಯ್ಯೋ ಛೆ, ಇನ್ನೊಂದ್ಸತಿ ಕಣೆ. ಏ ಕೊಡೆ.
ಚಿಕ್ಕವರಿದ್ದಾಗಲೇ ಎಲ್ಲ ಚಂದ. ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಮ ಸಣ್ಣತನ ಕಳ್ಕೊಳ್ಳೋದ್ರ ಬದಲು ಸಣ್ಣ ಬುದ್ಧಿ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನನ್ನ ಮಕ್ಕಳಿಗೆ ಈಗಲೂ ಚಿಕ್ಕ ವಯಸ್ಸಿನ ಹುಡುಗಾಟ, ಮುಗ್ಧತೆ ಹಾಗೆ ಇದೆ ಅನ್ನೋದೇ ದೊಡ್ಡ ಖುಷಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ ನನಗೂ ಕೇರ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ನನಗೆ ನನ್ನ ಪಾರ್ಟ್ನರೇ ಸಿಗೋದಿಲ್ವಲ್ಲ. ಮೆತ್ತೆ ಹೇಳಿ ಅಪ್ಪ, ಅಮ್ಮ ಕೇಳಿಸ್ಕೊಂಡ್ರೆ ಗಲಾಟೆನೇ ಶುರು ಮಾಡ್ಬಿಡ್ತಾಳೆ. ಅದು ನಿಜಾನೇ, ಒಳಗಡೆ ಬ್ಯುಸಿ ಇರಬೇಕು, ಇಲ್ಲಾಂದರೆ ಎಷ್ಟೊತ್ತಿಗೆ ಆಗಲೇ ಹೊರಟು ಬಂದಿರ್ತಿದ್ಲು. ಸರಿ ಸರಿ, ನೀವು ಆಡ್ಕೊಳ್ರಿ, ನಾನು ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ. ಅಕ್ಕ ನಂಗೂ ಆಟ ಸಾಕು, ನಾನು ಓದ್ಕೊಳ್ಬೇಕು. ಆಹಾ ಎಷ್ಟು ಅಂತ ಡೌ ಮಾಡ್ತಿಲ್ಲ. ಇರು ಡೌನ್ಲೋಡಕ್ಕೂ ಇನ್ನೊಂದು ಆಟ ಮುಗಿಸ್ಕೊಂಡು ಹೋಗ್ಬಿಡು. ಅಂಜುನ್ ನೋಡಿ ಕಲ್ತ್ಕೊ, ನಿಂದು ಬರೀ ಆಟ ಊಟನೇ ಆಯ್ತು. ಏ ಹಳೆ ಬುಕ್ಕಿ ಬೇಡ ನೋಡು. ಯಾವಾಗ್ಲೂ ಸೈಲೆಂಟ್ ಆಗಿರೋ ಅಕ್ಕನೇ ನಿನಗ್ ಡೈಲಾಗ್ ಹೊಡೆಯೋಗಾಯ್ತು ಅಂದ್ರೆ ನೀನು ಯಾವ ಲೆವೆಲ್ಗೆ ಕುಖ್ಯಾತಿ ಪಡ್ಕೊಂಡಿರ್ಬೇಡ. ಬಿದ್ದೋದ್ಮೇಲೆ ಎಲ್ರು ಕಲ್ಲಕ್ಕ ಕಾಯ್ತಾ ಇರ್ತೀರಲ್ಲ. ಅಪ್ಪ ನೀವು ನಗ್ತಿದ್ದೀರಾ? ಅಯ್ಯೋ, ಜೋಕ್ ಕಟ್ ಮಾಡೋದೇ ನಗೋದಕ್ಕೆ, ಇನ್ನೇನು ಅಳೋದಕ್ಕ? ನಾವೊಂಥರ ಫಿನಿಕ್ಸ್ ಇದ್ದಂಗೆ, ಧೂಳಿಂದನೂ ಎದ್ ಬರೋ ಕ್ಯಾರೆಕ್ಟರ್ ನಮ್ದು. ಖ್ಯಾತಿ ಆಗ್ಲಿ ಕುಖ್ಯಾತಿ ಆಗ್ಲಿ ಜನ ಯಾವಾಗ್ಲೂ ನಮ್ಮ ಬಗ್ಗೆ ಮಾತಾಡ್ತಾ ಇರ್ಬೇಕು. ಆಗ್ಲೇ ಮಾರ್ಕೆಟ್ ಅಲ್ಲಿ ನಮ್ಗೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗೋದು. ಆಯ್ತಾಯ್ತು ಅಕ್ಕ, ವಿಕ್ಕಿ ಭವನ್ ಪಜಿತಿನೇ ಹೇಳಿಲ್ವಲ್ಲೇ? ಅದನ್ನ ಊಟಕ್ಕೆ ಕೂತಾಗ ಹೇಳ್ತೀನಿ, ಎಲ್ರು ಒಟ್ಟಿಗೆ ಕೂತ್ಕೊಳ್ಳಿ. ಓ, ಶೋ ರಿಲೀಸ್ಗೆ ಹೆವಿ ಕ್ರೌಡ್ ಇರಬೇಕು ಅಂತ ಓಕೆ ಓಕೆ. ಕೇಳದೆ ಮರ್ತಿದ್ದೆ ನಾನು. ಆರ್ತಿ, ನಿನ್ನೆ ವಿಕ್ಕಿ ಅವ್ರ ಅಜ್ಜಿ ಮತ್ತೆ ಆದ್ಯ ಬಂದಿದ್ರಂತಲ್ಲ, ನೀನಿದ್ಯಾ? ಇಷ್ಟೊತ್ತು ಮೆರಿತಿದ್ದೆ ಅಲ್ಲ, ಈಗಿದೆ ಕಣೆ ನಿಂಗೆ ಹಬ್ಬ, ಹಳೆ ಮುದುಕಿ. ಸಮಯ ಸಾಕೋದು ಅಂದ್ರೆ ಇಷ್ಟೇ ಕಣೆ. ನನ್ನ ಬೆನ್ನಿಗೆ ಗುರ್ತೋಡಾಗಿ ನನ್ನ ಬೆನ್ನಿಗೆ ಚೂರಿ ಚಿಚ್ಚಕ್ ನೋಡ್ತೇನೆ. ಕುಂಬ್ಳಪ್ಪ ಈ ಬಿಡದ್ದೆವ್ವಾ. ಹೌದಪ್ಪ, ಯಾಕೆ? ದಾರಿಯಲ್ಲಿ ಅಜ್ಜಿ ಪರೀಕ್ಷೆ ಸಿಕ್ಕಿದ್ರಂತೆ. ನಿಮ್ಮ ಮಕ್ಕಳು ತುಂಬ ಒಳ್ಳೆಯವರು ಅಂತ ಅದೇನೇನೋ ವಿಚಿತ್ರವಾಗಿ ಮಾತಾಡ್ತಾ ಇದ್ರಂತೆ. ಊರಿಗೇನು ಅರ್ಥ ಆಗ್ಲಿಲ್ವಂತೆ, ಹಂಗಂತ ನನಗೆ ಹೇಳಿದ್ಲು, ಅದಕ್ಕೆ ಕೇಳಿದೆ. ಅಪ್ಪ, ನಾನು ಹೋಗಿ ಅಮ್ಮಂಗೆ ಸಹಾಯ ಮಾಡ್ತೀನಿ. ಊಟಕ್ಕೆ ಕೂತಾಗ ನಿಮ್ಗೆಲ್ಲ ಹೇಳ್ತೀನಿ. ಆಯ್ತಮ್ಮ. ಏ, ಯಾರು ಗಲಾಟೆ ಮಾಡಬೇಡಿ, ಸರಿಯಾಗಿ ಏ ಡೈನೋಸಾರಸ್ ಆಡಲೇ. ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ಜನರಿಗೆ ದುಡಿಯೋದೇ ನನ್ನ ಬಿಸ್ನೆಸ್ಸು. ಅಯ್ಯೋ ದ್ರಾಪೆ ಬಂದಿದೆ ಕರ್ಮ. ಏನೋದು ನೆಮ್ಮದಿಯಾಗಿ ದೇವ್ರ ಪೂಜೆ ಮಾಡೋಣ ಅಂದ್ರೆ ಇಲ್ಲಿ ಬಂದು ಕುಡಿಯೋದೇ ನನ್ನ ವೀಕ್ನೆಸ್ ಅಂತೀಯಲ್ಲ, ಏನೋ ನಿನ್ಗಳು? ಅಯ್ಯೋ ಮುದುಕಿ, ನೀನು ದೇವ್ರನ್ನ ಎದುರುಗಡೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ಯಾ, ನಾನು ಪರಮಾತ್ಮನ ಒಳಗಡೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ, ಗೊತ್ತಾ? ಮುಚ್ಚ ಬಾಯಿ, ಅನಿಷ್ಟದವನೇ. ನನಗೆ ಬೈತೀಯಾ? ನಾನು ನಿನ್ಗೆ ಅಪ್ಪ ಗೊತ್ತು ತಾನೇ? ಒಂದು ಬಾರಿಸಿದ್ರೆ 3 ದಿನ ಎದ್ದೇಳಬಾರ್ದು. ಅಪ್ಪ ಅಂತೆ ಅಪ್ಪ. ಸಾರಿ, ಲೈಟ್ ಕನ್ಫ್ಯೂಷನ್. ನೀನೇ ಅಪ್ಪ, ನಾನೇ ಮಗ. ಆದರೂ ನೀನು ನಮ್ಮ ಅಮ್ಮನ್ನ ಮದುವೆ ಆಗಬಾರ್ದಾಗಿತ್ತಪ್ಪ. ಹೇಳಿಲೇಡಿ ಅವಳು. ಹೇ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ, ಹಾಳು ಮಾಡಬೇಡ. ಎಲ್ಲ ಒಳ್ಳೇದಾಗ್ತಾ ಇದೆ. ಏನು ಒಳ್ಳೇದಾಗ್ತಾ ಇರೋದು? ಅಕ್ಕ ಅವಳು ಯಾವುದು ಅಂದ್ಕೊಂಡಂಗೆ ಆಗಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ನೀನು ಸುಮ್ಮನೆ ಬಗ್ಲೇ ಬರ್ತಾ ಇದೆಯಲ್ಲ. ವಿಕ್ರಾಂತ್ಗೆ ಮದುವೆ ಗೊತ್ತಾಗಿದೆ. ಆಶ್ಚರ್ಯ ಅನ್ನೋ ಹಾಗೆ ನಮ್ಮ ವೇದಾಂತನು ಒಂದು ಹುಡುಗಿನ ನೋಡ್ಕೊಂಡಿದ್ದಾನೆ. ಅದು ಒಳ್ಳೆ ಹುಡುಗಿನ. ಎಲ್ಲ ಒಂದು ಹಂತಕ್ಕೆ ಬರ್ತಿದ್ರೆ ನೀನೇನೋ ಕುಡ್ಕೊಂಡು ಬಂದು ರಂಪಾಟ ಮಾಡ್ತೀಯ. ಏನಂದ ನೀನು? ವೇದಾಂತ ಹುಡುಗಿನ ಹುಡ್ಕೊಂಡಿದ್ದಾನ? ಕಾಮಿಡಿ ಅಂದರೆ ಇದು. ಅವನಿಗೆ ಲೇಡೀಸನ್ನು ಒಳ್ಳೆ ಆಗಲ್ಲ. ಅದು ನಿನ್ನ ಭ್ರಮೆ, ನಿಂದಷ್ಟೇ ಇಲ್ಲ. ಇಷ್ಟು ದಿನ ನಂದು ಅದೇ ಆಗಿತ್ತು. ಈಗ ಅವನು ಬದಲಾಗಿದ್ದಾನೆ. ಇದೇ ಲಾಸ್ಟು. ಇನ್ಮೇಲೆ ನೀನು ಕುಡ್ಕೊಂಡು ಬಂದರೆ ಚೆನ್ನಾಗಿರೋಲ್ಲ.
ಸುಮ್ಮನೆ ಮಾತಾಡದೆ ರೂಮ್ ಸೇರ್ಕೋ. ಅಪ್ಪಿ ತಪ್ಪಿ ಶ್ರೀಧರ್ ಏನಾದರೂ ನೀನು ನೋಡಿದ್ರೆ ಒದ್ದು ಮನೆಯಿಂದ ಆಚೆ ಹಾಕ್ತಾನೆ. ಹೋಗ್ಲಿ ಬಿಡಣ್ಣ, ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ಅಲ್ಲ, ಇವಾಗ ನೀನು ನಾಟಕ ಮಾಡ್ತಾ ಇದೀಯ ಅಂತ ಅಜ್ಜಿಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ತಾನೇ? ಅಲ್ಲ, ಬ್ಯಾಕ್ಗ್ರೌಂಡಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ತೆರೆಮರೆಯ ಕಥೆಗಳು ರೋಚಕವಾಗಿರ್ತಂತೆ. ಅಲ್ಲ, ಅಗ್ರಜ ಮತ್ತೆ ರೌಡಿನಾದ್ನಿ ಕಪಲ. ಇದಕ್ಕಿಂತ ಎಂಟರ್ಟೈನ್ಮೆಂಟ್ ಇನ್ನೇನು ಬೇಕು ಅಂತೀನಿ. ಸಖತ್ ಮಜಾ ಇದೆಯಪ್ಪ. ನಿನ್ನ ಮಜಾ ಇರುತ್ತಪ್ಪ, ಇರುತ್ತೆ. ಯಾಕೆ ಹೇಳು, ನೀನೋಳು ಒಂದೇ ಪಾರ್ಟಿ ತಾನೆ. ಅಲ್ಲ, ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದು ಏನಿದೆ ಅಂತ ಅಲ್ವಾ? ಮತ್ತೆ ಮುಂದೆ ರಿಯಲ್ ಅಲ್ಲಿ ಆಗೋದು ಈಗ ರೀಲ್ ಅಲ್ಲಿ ಆಗ್ತಾ ಇದೆ ಅಂತ ಅನ್ಕೊಂಡ್ರಾಯ್ತಪ್ಪ. ಯು ಗೈಸ್ ಆರ್ ಗೋಯಿಂಗ್ ಟುವರ್ಡ್ಸ್ ಯುವರ್ ಡೆಸ್ಟಿನಿ ಬ್ರೋ. ಶಟಾ ವಿಕ್ರಾಂತ್. ಆದ್ಯ, ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿ ನನ್ನ ಜೊತೆ ಒಂದು ಹುಡುಗಿ ಹೆಸರು ಸೇರಿಸ್ತೆ. ನಿನ್ಗೆ ಅವಳೇ ನೆನಪಾಗ್ಬೇಕಿತ್ತ? ಅಪಚಾರಿ, ಬಾಯಿ ಬಡ್ಕಿ, ಗಂಡ್ಬಿರಿ, ಅವಳಾಗ್ಬೇಕಾಗಿತ್ತ ಆದ್ಯ? ಅವಳ ಜೊತೆ ಆಕ್ಟ್ ಮಾಡೋದಕ್ಕೆ ಕೂಡ ನನಗೆ ಭಯ ಆಗುತ್ತೆ, ಗೊತ್ತಾ? ಅಲ್ಲ, ಮುಂದೆ ಒಂದಿನ ಅವಳೇ ನೀನು ಹೆಂಡತಿ ಆಗೋದ್ರೆ ಅವಳ ಜೊತೆನೆ ಸಂಸಾರ ಮಾಡ್ಬೇಕಾಗುತ್ತಲ್ಲ ಅಗ್ರಜ, ಅವಾಗೇನ್ ಮಾಡ್ತೀಯಾ? ವಿಕ್ರಾಂತ್, ನೀನು ಇದೇ ರೀತಿ ನನಗೆ ಟಾರ್ಚರ್ ಮಾಡ್ತಿದ್ರೆ ಪಕ್ಕ ಇಟ್ಬಿಡತ್ತೆ ನಿನಗೆ. ಅಣ್ಣ, ಸ್ವಲ್ಪ ದಿನ ಅಷ್ಟೇ ಅಲ್ವಾ? ವಿಕ್ರಣ ಮತ್ತೆ ಆರ್ತಿ ಮದುವೆ ಡೇಟ್ ಹತ್ರ ಬರ್ತಿದ್ದಾಗೆ ಅಜ್ಜಿನ ಕೂರಿಸ್ಕೊಂಡು ಎಲ್ಲ ಕ್ಲಿಯರ್ ಆಗಿ ಹೇಳ್ಬಿಡೋಣ ಬಿಡು. ಬಟ್ ಅಲ್ಲಿವರೆಗೂ ಹೋದ್ರೂ ಡಿಜೆನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಆದ್ಯಾ? ಡಿಜೆನಾ? ಡಬ್ಬಾ ಜೋಕ್ ಅಂತ ಅಗ್ರಜ ಹೊಸ ನಾಮಕರಣ ಮಾಡಿರೋದು. ನಗು ನಗು, ನೀನು ವಿಕ್ರಾಂತ್ ಯಾವಾಗಲೂ ಇದನ್ನೇ ಮಾಡಿ. ಬಟ್ ನನ್ನ ಟೆನ್ಷನ್ ನನಗೆ, ಅದು ನಿಮ್ಗೆಲ್ಲ ಅರ್ಥ ಆಗುತ್ತೆ. ಅಜ್ಜಿ ಯಾವಾಗ ನಿನ್ನ ಎದುರುಗಡೆ ಇರ್ತಾರಾ? ಇಲ್ಲ ಅಲ್ವಾ? ಎದುರುಗಿದ್ದಾಗ ಮಾತ್ರ ಆಕ್ಟ್ ಮಾಡಿದ್ರೆ ಆಯ್ತು. ಆಮೇಲೆ ನೀನು ಆರಾಮಾಗಿ ನಾರ್ಮಲ್ ಆಗಿರ್ಬೋದಲ್ವಾ? ಅದು ನಿಜಾನೇ. ಆದಷ್ಟು ಅಜ್ಜಿನ ಅವಾಯ್ಡ್ ಮಾಡಬೇಕು. ಇನ್ನೇನು, ನಿನ್ ಕೈಯಲ್ಲಿ ರೌಡಿನಾದ್ನೇ ಅವಾಯ್ಡ್ ಮಾಡಕ್ಕಾಗತ್ತಾ? ಅಜ್ಜಿನೇ ಅವಾಯ್ಡ್ ಮಾಡ್ಬೇಕು. ನಾನು ಈ ಆಟಕ್ಕಿಲ್ಲ ಅಂತ ಅಂದೆ ಅಷ್ಟೇ. ಹೇ ವಿಕ್ರಾಂತ್, ಬಾ, ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ನನ್ ಮೇಲಿರೋ ಹಳೇದ್ ವೇಷ ನೀನು ಒಟ್ಟಿಗೆ ತೆಸ್ಕೊಳ್ತಿದ್ಯೇನೆ. ಮೆಲ್ಲಗ್ ಬಾರ್ಸೆ. ಸುಮ್ನೆ ಕುತ್ಕೊಳ್ಳೆ ಡೈನೋಸರಸ್ಸು. ಇವೆಲ್ಲ ನಿಂಗೆ ಏಟ 6 ತಿಂಗಳು ಇದ್ದೆ ಹೆಂಗಿದ್ದೆ, ಆದ್ರೆ ಈಗ 3 ಜನ ಅಕ್ಕಂದ್ರಿಗೆ ಚಿಕ್ಕಮ್ಮಂತರ ಆಗಿದ್ಯಾ. ಅಂಜು ಪುಟ್ಟ, ನೀನ್ ಇರ್ಬೇಕಿತ್ತು ಕಣೆ. ಎಷ್ಟು ಮಜಾ ಇತ್ತು ಗೊತ್ತಾ? ಅಕ್ಕೆ ಅವ್ರ ಅಜ್ಜಿ ಹಂಗು ಹಿಂಗು ಮಾಡಿ ಅಕ್ಕನ ಕೈಗೆ ಬಳೆ ತೊಡ್ಸೇ ಬಿಟ್ರು. ಸುಮ್ನೆ ಕುತ್ಕೊಳ್ಳೆ. ಈ ವೇಳೆ ದೆವ್ವ ನಿನ್ನೇನ್ ರಿಪೀಟ್ ಅಲ್ಲಿ ಕಷ್ಟ, ಅದೆಲ್ಲ ಮುಗ್ದೋಗಿರೋ ಕತೆ. ಏ ಹಳಗುತ್ತಿ, ನನಗೆ ಹೊಡಿತೇನೆ. ಎಲ್ಲಿ ಮುಗ್ದೋಗಿದೆ ಅಮ್ಮು? ಇವತ್ತು ಅಜ್ಜಿ ಅವ್ರ ಆಫೀಸಿಗೆ ಹೋಗಿದ್ರಂತೆ. ವಿಕ್ಕಿ ಅವ್ರು ಕಾಲ್ ಮಾಡಿದಾಗ ಹೇಳ್ತಾ ಇದ್ರು. ನಿಮ್ದೆಲ್ಲ ಯಾಕೋ ಜಾಸ್ತಿ ಆಯ್ತು. ನೀವ್ ಹಿಂಗೆ ನನ್ನ ಗೋಳಿ ಕೊಡ್ತಿದ್ರೆ ನಾನು ಎದ್ದೋಗ್ಬಿಡ್ತೀನಿ ಅಷ್ಟೇ.